ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಬಿಎಸ್ವೈಗೆ 50-50 ಶಾಕ್. ಏನಿದು ಹಾಗಾದ್ರೆ? ನಿರೀಕ್ಷಣಾ ಜಾಮೀನು ಪಡ್ಕೊಂಡ್ರು ಕೂಡ ಯಡಿಯೂರಪ್ಪನವರಿಗೆ ವಿಚಾರಣೆಯ ಬಿಸಿ ಹಾಗೆ ಇದೆ. ಅರ್ಧ ಸಿಹಿ ಅರ್ಧ ಕಹಿ ಯಡಿಯೂರಪ್ಪನವರ ಪಾಲಿಗೆ ಇದು. ನಿರೀಕ್ಷಣಾ ಜಾಮೀನೇನೋ ಸಿಕ್ಕಿದೆ, ಆದ್ರೆ ವಿಚಾರಣೆಯನ್ನ ತಪ್ಪಿಸಿಕೊಳ್ಳೋ ಹಾಗಿಲ್ಲ. ವಿಚಾರಣೆಗೆ ಖುದ್ದು ಹಾಜರಾಗಬೇಕು. ಇಷ್ಟು ದಿನ ವಿಚಾರಣೆಗೆ ಹಾಜರಾಗೋದಕ್ಕೆ ವಿನಾಯಿತಿ ಇತ್ತು, ಆದ್ರೆ ಈಗ ಖುದ್ದು ವಿಚಾರಣೆಗೆ ಹಾಜರಾಗಲೇಬೇಕು ಯಡಿಯೂರಪ್ಪನವರು. ಪ್ರಕರಣ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಮಾಜಿ ಸಿಎಂ ಬಿಎಸ್ವೈ. ಆದ್ರೆ ಪ್ರಕರಣವನ್ನ ರದ್ದು ಮಾಡದೆ ಜಾಮೀನನ್ನ ನೀಡಿದೆ ಕೋರ್ಟ್. ಹೀಗಾಗಿ ವಿಚಾರಣೆಯ ಬಿಸಿಯನ್ನ ಯಡಿಯೂರಪ್ಪನವರು ಎದುರಿಸಲೇಬೇಕಾಗಿದೆ. ಪೋಕ್ಸೋ ಪ್ರಕರಣದಲ್ಲಿ ಪ್ರಕರಣವನ್ನೇ ರದ್ದು ಮಾಡಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಪ್ರಕರಣ ರದ್ದು ಮಾಡೋದಕ್ಕಾಗಲ್ಲ ಅಂತ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಹೀಗಾಗಿ ವಿಚಾರಣೆಯ ಬಿಸಿಯನ್ನ ಯಡಿಯೂರಪ್ಪನವರು ಎದುರಿಸಬೇಕು.